ನೀವೇ ಕೆಲಸ ಮಾಡ್ತೀರಾ? ಹಾಂ ಹಾಂ ನೀವೇ ಮಾಡ್ತೀರಾ? ಸರ್ ನಿಮ್ಮ ಮಗ ಎಲ್ಲಿಗೆ ಕೆನಡಾದಲ್ಲಿದ್ದಾರಾ? ಎಷ್ಟು ವರ್ಷದಿಂದ ಇದ್ದಾರೆ ಕೆನಡಾದಲ್ಲಿ? 7-8 ವರ್ಷ ಆಯಿತು. ಏನು ಓದಿದ್ದಾರೆ? MS ಅಲ್ಲಿ ಮಾಡಿದಾರಾ? ಹಾಂ ಹಾಂ MS ಮಾಡಿ ಅಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಹಾಂ ಹಾಂ ಏಯ್ ಇರೋದು ಹೇಳಬೇಕು. ಸರ್ ಹಾಲು ಎಷ್ಟು ಕರ್ಕೊಂತೀರಾ? ಸರ್ ಇದು ಒಂದು 2.5 ಲೀಟ್ರ್ ಕೊಡ್ತದೆ. ಹಾಂ ಅಲ್ಲ ನೀವು ಕರ್ಕೊಳೋದು? ಕರ್ಕೊಂಡು ಬಂದು 2 ಲೀಟ್ರ್ ಕರ್ಕೊತೀನಿ. 2 ಲೀಟ್ರು. ಹಾಂ ಕರಿಗೆ ಒಂದು 1 ಲೀಟ್ರ್. ಇದು 1 ಲೀಟ್ರ್ ಕೊಡ್ಬೇಕು ಸರ್. ಕೆಲಸನ ಮಾಡ್ಕೊತೀರಾ? ಹಾಂ ಕರಿಗೂ ಬಿಟ್ಟು 1 ಲೀಟ್ರ್ ಕರ್ಕೊತೀನಿ. ಇದೊಂಥರ ಹಳೆ ಬ್ರೀಡು, ಹಳೆ ಹಸು ಥರ ಇದೆ ಇದು. ಒಂದು 5-6 ಸೂಲ್ ಮೇಲಾಗಿದೆ. ಜಾಸ್ತಿ ಆಗಿರುತ್ತಾ? ಇಲ್ಲ ಜಾಸ್ತಿ ಆಗಿದೆ. 3 ಸೂಲ್ ಆಗಲ್ಲ. ಕಡೆ ಇನ್ನೂ ಹಿಂದೆ ಸರ್ ಕಡೆ ಮಳೆ. ಅದೇ ಅದೇ ಅದು ಕರು ಕಲರ್ ಬರುತ್ತಲ್ಲ? ಅದೇ 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 ಈ ಕಲರ್ ಬಂದ್ಬಿಡ್ತಿದೆ. ಹಾಂ ಸರ್ ಇವೆರಡನೇ ಇರೋದು? ಸೀಮೆಸುಗಳು ಇದ್ದಾವ? ಇಲ್ಲ ಸರ್ ನಾವು ಇವೆರಡೇ. ಹಾಲು ಕುಡ್ಕೊತೀರಾ? ತಗೊಂಡೋಗ್ತೀವಿ ಮನೆಗಳಿಗೆ. ಹಾಂ ಹಾಂ ತುಪ್ಪನೂ ಮಾಡ್ಕೊತೀರಾ? ತುಪ್ಪನೂ ಮಾಡ್ಕೊತೀವಿ. ಮೊಸರು, ತುಪ್ಪ, ಬೆಣ್ಣೆ ನಾವು ಮಾಡ್ತೀವಿ. ಚೆನ್ನಾಗಿ ನಾಟಿ ಹಸು ಚೆನ್ನಾಗಿರ್ತಾವಲ್ಲ? ಚೆನ್ನಾಗಿರ್ತದೆ ಸರ್. ಹಾಲು ಕುಡಿದ್ರೆ ಆರೋಗ್ಯದಲ್ಲಿ ಪರವಾಗಿಲ್ವಾ ನಿಮಗೆ? ಸುಧಾರಣೆ ಕಾಣುತ್ತಾ? ಅದೇ ನಮ್ಮ ಊಟ ಇದ್ದಿರೋ ಹಾಲು ಇರ್ಬೇಕು ಸರ್. ಹೌದಾ? ಮಜ್ಜಿಗೆ ಮೊಸರು ಇರಬೇಕು. ಮಜ್ಜಿಗೆ ಮೊಸರು ಹಾಂ ನಾವು ಅದೇ ತಿನ್ನೋದು. ಏನು ಕೊಡೋದಿಲ್ಲ ಅವನು? ಇಲ್ಲ ಸರ್ ಬಂದು ಕೊಡ್ತೀನಿ. ಹಾಂ ಹಾಂ ಇಲ್ಲಾಂದ್ರೆ ಇದ್ದರೆ ಇರಲಿ. 2 ಜನ ಕೆಲಸಕ್ಕೆ ಹೋಗ್ತೇವೆ, ಹಾಲು ಕೊಡ್ತೇವೆ, ಸಾಕಾಗದೆ. ಹಾಂ ಹಾಂ ಕೆಲ್ಸಕ್ಕೂ ಚೆನ್ನಾಗವೆ? ಚೆನ್ನಾಗವ ಸರ್, ಏನು ತೊಂದರೆ ಇಲ್ಲ. ಹಾಂ ಹಾಂ ಕರುಗಳು ಚೆನ್ನಾಗಾಯ್ತದೆ. ಹಾಂ ಹಾಂ ಕರುಗಳಲ್ಲಿ ನಮ್ಮ ದುಡ್ಡು ಬರ್ತದೆ. ಹಾಂ ಹಾಂ ಆ ಕರು ಹೇಳ್ಕೊಳ್ಳಿ ನೋಡೋಣ ಮುಂದೆ. ತೆರೆ ಈ ಹಸ ಜಾತಿಯಲ್ಲಿ ಚೆನ್ನಾಗಿದೆ. ಇದು ಒಂದು ಹಳೆಯ ಹಸ ಥರ ಇದೆ. ಹಾಲು ಚೆನ್ನಾಗಿ ಬರುತ್ತೆ. ಈ ಹಸ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ.